ಶಿಪ್ ಕೊಟ್ಟರು. ಯಾಕೆಂದ್ರೆ ಅವ್ರಿಗೂ ಭಯ ಅದ, ಸಿದ್ದರಾಮಯ್ಯರಿಗಾಯ್ತು ಡಿ ಕೆ ಶಿವರಿಗಾಯ್ತು. ಇವ್ರ ಹಿಂದೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಯಾಕೆಂದ್ರೆ ನೀರಾಗ ಎಮ್ಮಿ ಮಲಗಿಸಿ ವ್ಯಾಪಾರ ಇದ್ದಂಗೆ ಇವರಿಂದ 10 ಜನ ಇದ್ದಾರೋ 20 ಜನ ಇದ್ದಾರೋ ಯಾರು ಬಲ್ಲರು ಹೂ ನೌನ್ ಇಟ್. ಅದ್ರ ಒಂದು ಏನಪ್ಪ ಅಂದ್ರೆ ವಾತಾವರಣ ಅವರವನ್ನ ಸತೀಶ್ ಅವರು ಹಮ್ಮಿಸ್ಕೊಂಡಿದ್ರು. ಅವ್ರು ಮಂಚಂದ್ರ ಒಳ್ಳೆ ಬುದ್ಧಿವಂತರಿದ್ದಾರೆ ರಾಜಕಾರಣದಲ್ಲ. ಹೀಗಾಗಿ ಅವ್ರನ್ನ ಪೂರ್ತಿಯಾಗಿ ಕಿತ್ತು ಹಾಕಲಾರ್ದ ಲೋಕೋಪಯೋಗಿ ಇಲಾಖೆ ಹಿಂದಿನ ಕೊಟ್ಟು. ಆದರೆ ಇನ್ನೂ ಬಹಳಷ್ಟು ಆತ್ಮೀಯರು ಯಾರಪ್ಪ ಅಂತಂದ್ರೆ ಎಚ್ ಸಿ ಮಹದೇವಪ್ಪನವರು. ಹಾಗೆ ಜನತಾದಳದಲ್ಲಿದ್ದಂಥವರೆಲ್ಲ ಕುಡ್ಕೊಂಡು JDS ಬಿಟ್ಟು ಬಂದಂಥವರು. ಮತ್ತು ಭ್ರಷ್ಟಾಚಾರ ವಿಷಯ ಬಂದಾಗ ಏನೋ ಡಿ ಕೆ ಶಿ ಅವ್ರು ಹೋಗಿ ಆರೋಪ ಮಾಡಿದಂತೆ ಸುದ್ದಿಗಳಿದ್ದೇವೆ. ಹೈಕಮಾಂಡ್ಗೆ ಹೋಗಿಲ್ಲ, ಭ್ರಷ್ಟಾಚಾರ, ದುಡ್ಡು ಕೊಡೋದಿಲ್ಲ, ಪಾರ್ಟಿ ಫಂಡ್ ಕೊಡೋದಿಲ್ಲ, ಹಾಗೆ ಹೀಗೆ ಏನೇನೋ ಮಾಡಿದ್ದಾರೆ ಅವ್ರ ಬಗ್ಗೆ. ಅವರು ಮೈಸೂರು ಅದೇ ಏರಿಯಾದವರು. ಆಯ್ತು, ಭ್ರಷ್ಟಾಚಾರ ಮಾಡಲಾರಂಥ ಯಾವ ರಾಜಕಾರಣಿ ಇವತ್ತಿನ ಕ್ಯಾಬಿನೆಟ್ದಲ್ಲಿ ಇದ್ದಾರೆ ಹೇಳ್ರಿ? ಇದ್ದಾರ? ಸ್ವತಃ CM ಅವರು ಇದ್ದಾರೆ ಅನ್ನೋಂಥ ಪ್ರಶ್ನೆ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ಎಚ್ ಸಿ ಮಹದೇವಪ್ಪನೊಬ್ಬರು ಮಿನಿಸ್ಟರ್ಶಿಪ್ ಯಾವುದೊಂದು ಕೊಟ್ಟು ಬಿಟ್ಟಿದ್ರೆ ಇವತ್ತಿನ ಕೆಲವು ಜನ ಅವ್ರು ಬೇಕಾದಂತ ಅವ್ರು ಏನು ಹೇಳ್ತಾರೆ, ಸಿದ್ದರಾಮಯ್ಯವರು ಅಷ್ಟು ಮಾಡಿದ್ರೆ ಈಗ ಸುಗಮವಾಗಿ ಆಡಳಿತ ಮಾಡ್ಬೋದಾಗಿತ್ತು, ಸಮಸ್ಯೆ ಇರ್ತಿರಲಿಲ್ಲ. ಯಾಕೆಂತಂದ್ರೆ ದೊಡ್ಡ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ನಿಮಗೆ ಬಿಟ್ಟು ಕೊಟ್ಟಿದ್ದಾರೆ. ಅವ್ರು ನಿಮ್ಗೆ ಬೇಕಾದ್ರೂ 4 ಮಂದಿನ ಹಾಕ್ಕೊಡ್ರಿ, ಇಲ್ಲ ಅಂತಲ್ಲ. ಯಾಕೆ ನಿಮ್ಮ ಜೊತೆಗೆ ಓಡಾಡಿದಾರ, ಮಾಡಿದಾರೆ, ಅವ್ರು ಎಷ್ಟು ಜನ ಅವ್ರು ನಿಮಗೆ ಗೊತ್ತಿಲ್ಲ. ಅದರ ಒಂದು 3-4 ಜನ ಹಾಕ್ಕೊಂಡು ಮತ್ತೆಲ್ಲೋ ಅಧ್ಯಕ್ಷರಿಗೆ ಹಾಕ್ಕೊಂಡು ತಮ್ಮ ನಿಗಮ ಮಂಡಳಿಗಳಿಗೆ ಸುಗಮವಾಗಿ ಹೋಗಬೇಕಾಗಿದ್ದಂಥ ಈ ಒಂದು ಎಕ್ಸ್ಪಾನ್ಷನ್ ಇದನ್ನು ಪ್ರಾಬ್ಲಮ್ ಮಾಡ್ಕೊಂಡು ಅವರು ಸ್ವತಃ ಡಿ ಕೆ ಶಿ ಅವರು. ಯಾಕಂದರೆ ರಾಜ್ಯದ ರಾಜಕಾರಣವನ್ನು ಸರಿಯಾಗಿ ತಿಳ್ಕೊಂಡಂಥವ್ರು. ಮತ್ತು ಅದೇ ಕಾಲಕ್ಕೆ ನಾವು ಯಾರನ್ನು ಹೇಳಿದ್ರೆ ಏನು ಆಗಬಹುದು ಅನ್ನೋ ತಿಳುವಳಿಕೆ ಇದ್ದಂಥವ್ರು. ಬೆಳಗಾವಿ ವಿಷಯದಲ್ಲಿ ಒಳ್ಳೆ ಹೆಜ್ಜೆ ಇಟ್ಟರು, ಏನು ಪ್ರಶ್ನೆ ಇಲ್ಲ.